ಮಾಡಿ ಡೈನಿಂಗು ಹಾಲು ಒಂದು ಅಸಹ್ಯ ನಾವು ಮಾತ್ರ ಪಸಯ್ಯ ಬೇಡ ಅಣ್ಣ. ಏನ್ ಮಾಡ್ತೀಯ ನೀನು? ಏನ್ ಮಾಡ್ತೀಯ? ಬಿಗ್ ಬಾಸ್ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನಡುವೆ ಗಿಲ್ಲಿ ಮತ್ತು ಧ್ರುವಂತ್ ಇಬ್ರು ಹೊಡೆದಾಟ ಬಡೆದಾಟ ಚೀರಾಟ ಕೂಗಾಟ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೌದು, ನಿಮಗೆ ಗೊತ್ತಿರ್ಬೋದು 2026 ಇನ್ನೇನು ಇವತ್ತು ಬಂದಾಯಿತು. ಅದಕ್ಕೆ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಸೆಲೆಬ್ರೇಷನ್ ಮಾಡಲಿ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತಹ ಡೆಕೋರೇಟ್ ಅನ್ನ ಮಾಡಿ ಎಲ್ರಿಗೂ ಕೂಡ ಸೆಲೆಬ್ರೇಟ್ ಮಾಡ್ರಿ ಅಂತ ಹೇಳಿ ಬಿಡ್ತಾರೆ. ಈ ನಡುವೆ ಒಂದು ಕ್ರಿಯೇಟಿವಿಟಿಯನ್ನ ಮಾಡಬೇಕು ಅಂತ ಹೇಳಿ ಗಿಲ್ಲಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಮನೆಯ ಆಗು ಹೋಗುಗಳನ್ನ ಹಿಡ್ಕೊಂಡು ಅದ್ರ ಜೊತೆಗೆ ಮನೆಯಿರುವಂಥ ಎಲ್ಲ ಸ್ಪರ್ಧಿಗಳ ಹೆಸರುಗಳು ಕೂಡ ಆ ಹಾಡಲ್ಲಿ ಬರುವಂತೆ ಮಾಡು ಅಂತ ಹೇಳಿ. ಆಗ ಗಿಲ್ಲಿ ಅವರು ಆ ಹಾಡನ್ನ ಬರೀಲಿಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಮ್ಮ ಜೊತೆಗೆ ರಘು ಅವ್ರನ್ನು ಕೂಡ ಕೂರಿಸ್ಕೊಂಡಿರ್ತಾರೆ, ಬರಿತಾ ಇರ್ತಾರೆ. ಅಲ್ಲೇ ಮಲ್ಕೊಂಡಂತಹ ಧ್ರುವಂತ್ ಅವರ ಬಗ್ಗೆ ಅವರು ಬರೀತಾರೆ. ಏನಂತ ಹೇಳಿದ್ರೆ, ನಾವು ಡೈಲಿ ಕುಡಿತೀವಿ ಹಾಲು, ಧ್ರುವಂತನ ಹೋಗಿ ಡೈನಿಂಗ್ ಕ್ಲೀನ್ ಮಾಡು ಅಂತ ಏನೋ ಒಂದು ಬರೀತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಧ್ರುವಂತ್ ನನ್ನ ಹೆಸರು ಬಂದರೆ ಸರಿ ಇರೋದಿಲ್ಲ ಅಂತ ಹೇಳ್ತಾರೆ. ನಾನು ಎಲ್ಲರ ಹೆಸರು ಕೂಡ ಸೇರಿಸ್ಕೊಂಡು ಬರಿತಾ ಇದ್ದೀನಿ ಅಂತ ಹೇಳಿದಾಗ, ನಾನು ಹೆಚ್ಚಿಗೆ ಮಾತಾಡಿದೆ ಅಂದರೆ ಅದನ್ನು ಹರಿದಾಕ್ತೀನಿ ಅಂತ ಹೇಳಿದಾಗ ಆ ಪೇಪರನ್ನು ಗಿಲ್ಲಿಯವರು ಕೊಡ್ತಾರೆ, ಹರಿದಾಕು ನೋಡೋಣ ಅಂತ ಹೇಳಿ. ಅದನ್ನು ಎತ್ತಿ ಗಿಲ್ಲಿಯವರ ಮಖದ ಮೇಲೆ ಬಿಸಾಕ್ತಾರೆ ಧ್ರುವಂತ್ ಅವರು. ಸೊ ಆಗ ಅಸಹ್ಯ ನೀನೇ ಇಟ್ಕೋ ಅಂತ ಹೇಳಿದಾಗ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅಸಹ್ಯ ಪಸಹ್ಯ ಅಂತ ಹೇಳಿ ಇಟ್ಕೋಬೇಡ, ಸುಮ್ಮನೆ ಹೋಗಿಲ್ಲಿಂದ ಅಂತ ಹೇಳಿದಾಗ, ಹೋಗಕ್ಕೆ ನಿಮ್ಮ ಮನೆಗೆ ಬಂದಿಲ್ಲ ಕಣಲ್ಲೇ ಅಂತ ಹೇಳಿ ಧ್ರುವಂತ್ ಅವರು ಟ್ರಿಗರ್ ಆಗ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಗಿಲ್ಲಿ ಅವ್ರು ಹೇಳ್ತಾರೆ, ನನ್ನನ್ನು ಟ್ರಿಗರ್ ಮಾಡಬೇಡ, ಉಗ್ರಲ್ಲೇ ಹೊಡೆದು ಸಾಯಿಸ್ಬಿಡ್ತೀನಿ ಅಂತ ಹೇಳಿ. ಸೊ ಈ ಒಂದು ಮ್ಯಾಟ್ರನ್ನ ಇಟ್ಕೊಂಡು ಹೊಡಿಬಾರೋ ಅಂತ ಹೇಳಿ ಇಬ್ರು ಕೂಡ ಜಗಳವನ್ನ ಮಾಡ್ಕೊಳ್ತಾರೆ. ಆದ್ರೆ ನೀವು ನೋಡ್ಬೋದು, ಧ್ರುವಂತ್ ಅವರು ಇತ್ತೀಚೆಗೆ ಗಿಲ್ಲಿಯನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಆಗಿ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಅವ್ನು ಏನ್ ಮಾಡಿದ್ರು ಅದರಲ್ಲಿ ತಪ್ಪನ್ನ ಹುಡುಕ್ತಿದ್ದಾರೆ. ಬಿಗ್ ಬಾಸ್ ಕೊಟ್ಟಿರುವಂತಹ ಒಂದು ಟಾಸ್ಕ್ ಅನ್ನ ಗಿಲ್ಲಿ ಅವರು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಹೆಸರನ್ನ ಬಳಸ್ಕೊಂಡು ಅವರು ಈ ಮನೆಯಲ್ಲಿ ಆಗು ಹೋಗುಗಳನ್ನ ನೋಡಿಕೊಂಡು ಅದಕ್ಕೆ ಬಂದಂತೆ ಹೆಸರುಗಳನ್ನ ಸೇರಿಸ್ಕೊಂಡು ಹಾಡನ್ನ ಬರೀತಿರುವಂಥದ್ದು. ಆದ್ರೆ ಇಲ್ಲಿ ಧ್ರುವಂತ್ ಟ್ರಿಗರ್ ಆಗ್ತಿರೋದು ಏನಕ್ಕೆ, ಅವ್ರ ಮೇಲೆ ಹುಡ್ಕೋತಿರೋದು ಏನಕ್ಕೆ ಅಂತ ಹೇಳಿ ಖಂಡಿತವಾಗಿ ಗೊತ್ತಾಗ್ತಿಲ್ಲ. ಏನೇ ಆಗ್ಲಿ ಹಾಡು ಬರಿ ಅಂತ ಕೊಟ್ಟಿದ್ರೆ ಇವರು ಜಗಳನೇ ಮಾಡ್ಕೊಳ್ತಿದ್ದಾರೆ. ಮನೆ ಮಂದಿ ಎಲ್ಲರೂ ಕೂಡ 2026ನ ಸಿಕ್ಕಾಪಟ್ಟೆ ಚೆನ್ನಾಗಿ ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡಿಕೊಂಡು ಎಲ್ಲರೂ ಕೂಡ ಸೆಲೆಬ್ರೇಟ್ ಅನ್ನ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಈ ಮನೆಯ ಕೊನೆಯ ಕ್ಯಾಪ್ಟನ್ ಆಗಿ ಒಬ್ರು ಆಯ್ಕೆ ಆಗಿದ್ದಾರೆ. ಅಷ್ಟೇ ಅಲ್ಲ, ಫೈನಲಿಸ್ಟ್ ಆಗಿ ಕೂಡ ಅವರು ಸೆಲೆಕ್ಟ್ ಆಗಿದ್ದಾರೆ. ಸೊ ಟಿಕೆಟ್ ಫೈನಲ್ ವೀಕ್ ಇರೋದಿಲ್ಲ, ಬಟ್ ಈ ಕ್ಯಾಪ್ಟನ್ ಯಾರಾಗಿರ್ತಾರೋ ಅವರೇ ಡೈರೆಕ್ಟ್ ಫಿನಾಲೆಗೆ ಹೋಗ್ತಿರುವಂತಹ ಮೊದಲೇ ಕಂಟೆಂಡರ್ ಆಗಿರ್ತಾರೆ. ಅವ್ರು ಯಾರಾಗಿದ್ದಾರೆ ಅಂತ ಹೇಳಿ ನಿಮಗೆ ಅನ್ಸುತ್ತೆ, ಅವರ ಹೆಸರನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಗಿಲ್ಲಿ ಹಾಡು ಹೇಗಿರುತ್ತೆ ಅಂತ ಹೇಳಿ ನಾನಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಅದನ್ನ ನೀವು ಕೂಡ ಒಂದು ಊಹೆಯನ್ನ ಮಾಡಿ ಒಂದು ಸಾಂಗ್ ಬರೆಯೋದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಬರೀರಿ. ಧ್ರುವಂತ್ ಅವರು ಮಾಡ್ತಿರೋದು ಯಾಕೋ ಒಂದು ರೀತಿ ಅತಿರೇಕ ಅನ್ನಿಸ್ತು. ಪದೇ ಹೋಗಿ ಎಲ್ಲದಕ್ಕೂ ಕೂಡ ನಾವು ಕೊಂಕನ್ನ ತೆಗೆಯೋದಕ್ಕಿಂತ ತಪ್ಪು ಮಾಡಿದಾಗ ಅದನ್ನ ತಿದ್ದಿ ಹೇಳೋದು ಅಥವಾ ಅದನ್ನು ರ್ಯಾಶ್ ಆಗಿ ಎದುರಿಸೋದ್ರಲ್ಲಿ ಬಿಗ್ ಬಾಸ್ ಮನೆಗೆ ತಪ್ಪಿರಲಿಲ್ಲ. ಬಟ್ ಎಲ್ಲದರಲ್ಲೂ ಕೂಡ ಇದು ಹುಡುಕ್ತಿರೋದು ತಪ್ಪು ಅಂತ ಹೇಳಿ ನನಗನ್ನಿಸ್ತು.